ಫಸ್ಟ್ ಡೇನೇ ಟ್ಯೂನ್ ಮಾಡೋಣ ಅಂದ್ಬಿಟ್ಟು ಒಂದೇ ದಿನ ಟ್ಯೂನ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಮ್ಮ ಬಾಯ್ಸ್ನೆಲ್ಲ ಬಂದರು, ಅಕ್ಷಯ್, ನಮ್ಮ ಪ್ರಮೋದ್ ಎಲ್ಲ. ಸೊ ಅದೇನಪ್ಪ ಅಂದರೆ ಮ್ಯಾಟ್ರ್, ಫಸ್ಟು ಅದನ್ನು ನಾವು ಆ್ಯಕ್ಟಿವೇಷನ್ ಆಗಬೇಕದು ಗ್ರೀನ್ ಟ್ಯೂನು. ಸೊ ನಾವೆಲ್ಲ ಸೀರಿಯಲ್ ನಂಬರ ಕಳಿಸಿ ಆ್ಯಕ್ಟಿವೇಷನ್ಗೋಸ್ಕರ ವೆಯ್ಟ್ ಮಾಡಬೇಕು. ಸೊ ಇವತ್ತು ಟ್ಯೂನ್ ಆಗೋಲ್ಲ, ನೆಕ್ಸ್ಟ್ ಡೇ ನಾನೇ ಮಾಡಬೇಕು. ಖಾಲಿ ಬಾಕ್ಸ್ ಬ್ರೋ, ಏನು ಬರೀ ಅದೊಂದು ಕೇಬಲ್ ಬೇರೆ ಆಯ್ತಲ್ವಾ? ಒಂದು ಕೇಬಲ್ ಮಾಮೂಲಿ ಲ್ಯಾಪ್ಟಾಪ್ ಕನೆಕ್ಟ್ ಮಾಡೋದು, ಇನ್ನೊಂದು ಮಾಮೂಲಿ ಬೈಕ್ ಕಲೆಕ್ಟ್ ಮಾಡೋದು. ಇದು ಬೈಕ್ದು ಅನ್ಕೋತೀನಿ ಅಲ್ಲ ಬ್ರೋ? ಹೌದು, ಇದು ಬೈಕ್ದು. ಅಭಿ ನೀನು ಇಮೇಲ್ ನೋಡು, ಚೆಕ್ ಮಾಡಿ. ಇಮೇಲಾ? ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತೇನಪ್ಪ ಅಂದರೆ ನಮ್ಮದು BT ಬ್ರೈನ್ ಟ್ಯೂನ್ ಬಂದಿದೆ. ಸೊ ಗಾಡಿ ಟ್ಯೂನ್ ಮಾಡೋಣ ಅಂತ. ಸೊ ಟ್ಯೂನ್ ಮಾಡೋದು ಏನಪ್ಪ ನಿಮಗೆ ಅಂದರೆ ಮಿಡ್ ರೇಂಜ್ ಚೆನ್ನಾಗಿರುತ್ತೆ, ಲೈಕ್ ಥ್ರಾಟಲ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿರುತ್ತೆ ನಿಮಗೆ, ಹೈ ಸ್ಪೀಡಲ್ಲಿ ಇಂಥಲ್ಲಿ ಮಾಡ್ಕೊತಾರೆ ಅದು. ಬಟ್ ಇದು ಪ್ರೈಸ್ ನೋಡಿದ್ರೆ ಶಾಕ್ ಆಗಿಬಿಡ್ತೀರಾ. 80,000 ಇದಕ್ಕೆ, 80,000 ಇದು. ಒಳ್ಳೆ ಯಾವ್ದು ಆಟೋ ಸಾಮಾನು ಇದ್ದಂಗೆ ಐತೆ. ಬಟ್ ಇದ್ರಲ್ಲಿ ನೋಡಿ ಗಾಡಿದು ಫುಲ್ ಎಲ್ಲ ಪವರು ಇದರಲ್ಲಿ ಅಡಗಿರುತ್ತೆ. ಫ್ಲ್ಯಾಶರ್ ಪ್ಲಸ್ ಅಂತ ನಾವು ಸ್ಟೇಜ್ 1 ಮಾಡ್ಕೊತಾ ಇರೋದು. ಸ್ಟೇಜ್ 1 ಬೇಜಾನಾಯ್ತು ನಮಗೆ. ನಮ್ಮ ರೋಡ್ಸಿಗೆಲ್ಲ ಏನು ಕಂಟಿನ್ಯೂಸ್ ಹೊಡೆಯೋಕ್ಕೂ ಆಗಲ್ಲ. ಸೊ ಕನೆಕ್ಟ್ ಮಾಡಿ ನೋಡೋಣ. ಫಸ್ಟು ಮೈಜಿನಿಯಸ್ ಅಂತ ಒಂದು ಇದು ಬರುತ್ತೆ, ಒಂದು URL, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸಾಫ್ಟ್ವೇರ್ನ ನಾವು ಫಸ್ಟು ಲ್ಯಾಪ್ಟಾಪ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಲೈಕ್ ಕೇಬಲ್ ಕೊಡ್ತಾರೆ. ಇವಾಗ ಇಲ್ಲಿ ಕನೆಕ್ಟ್ ಮಾಡಬೇಕು. ನೋಡಿ ಕನೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಕನೆಕ್ಟ್ ಮಾಡ್ತಾರೆ, ಇದು ಆನ್ ಆಗುತ್ತೆ. ಈ ಥರ ತೋರಿಸುತ್ತೆ ಈ ಥರ. ಸೊ ನೆಕ್ಸ್ಟ್ ಇದನ್ನ ನಾನು ಬೈಕಿಗೆ ಕನೆಕ್ಟ್ ಮಾಡಬೇಕು. ಸೊ ಬೈಕಿಗೆ ಇನ್ನೊಂದು ಕೇಬಲ್ ಕೊಟ್ಟಿದ್ದಾರೆ ನೋಡಿ. ಇವಾಗ ನಾರ್ಮಲ್ ಆಗಿ ಬರೀ ನೀವು ಕನೆಕ್ಟ್ ಮಾಡಿದ್ರೆ ಬರೀ ಈ ಥರ ಮಾತ್ರ ತೋರಿಸುತ್ತೆ. ಸೊ ನಾವು ಆ್ಯಪ್ನ ಓಪನ್ ಮಾಡ್ತೀನಿ. ಅವಾಗ ನೋಡಿ ಓಕೆ, ಆ್ಯಪ್ ಆನ್ ಆಗ್ತಿದೆ ನೋಡಿ. ಇದರ ಆ್ಯಪ್ ಓಪನ್ ಮಾಡಿದಾಗ ಇದರಲ್ಲಿ ನಿಮಗೆ USB ಕಮ್ಯುನಿಕೇಷನ್ ಆಕ್ಟಿವೇಟೆಡ್ ಅಂತ ಬರುತ್ತೆ. ಸೊ ಈ ಆ್ಯಪ್ ತುಂಬ ಇಂಪಾರ್ಟೆಂಟು ನಿಮಗೆ. ಬೈಕ್ ಕನೆಕ್ಟ್ ಮಾಡೋಣ ಇರಿ. ಇವಾಗ ನೋಡಿ ಕೇಬಲ್ಸಿಂದ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡಿದ್ಮೇಲೆ ಈ ಥರ ಡಿಸ್ಪ್ಲೇ ಆನ್ ಆಗುತ್ತೆ. ಸೊ ಸೆಲೆಕ್ಟ್ ಅಂತ ಹೋಗೋಣ. ಅಲ್ಲೇ ಬಂದ್ಬಿಡುತ್ತೆ ನೋಡಿ ನಿಮಗೆ ಬ್ರ್ಯಾಂಡ್ ಯಾವುದು ಗಾಡಿದು ಅಂತ ಅದೇ ಡಿಟೆಕ್ಟ್ ಮಾಡುತ್ತೆ. BMW ಮೋಟಾರ್ ಅಂತ ಬಂದಿದೆ. ತಿರುಗಿ ಸೆಲೆಕ್ಟ್ ಮಾಡೋಣ. ಸೊ ಇದು ನಮ್ಮ ಗಾಡಿ ಮಾಡಲು ಸೆಲೆಕ್ಟ್ ಮಾಡಬೇಕು. BMW ಇಷ್ಟೊಂದು ಮಾಡಲಿದೆ ನೀವೆಲ್ಲ ಗೊತ್ತಾಗ್ತಿರೋದು ನನಗೆ. ಇವಾಗ ಬಂತು ನೋಡಿ ನಮ್ಮದು S1000RR ಮಾಡಿ ಸೆಲೆಕ್ಟ್ ಮಾಡಬೇಕು. ಮಾಡೆಲ್ ಕೇಳ್ತಿದೆ, ಮಾಡೆಲ್ ಚೆಕ್ ಮಾಡಬೇಕು. ಇವಾಗ ನಮ್ಮದು 23-24 ಮಾಡೆಲ್. ಓಕೆ, ಪ್ಲೀಸ್ ಕನೆಕ್ಟ್ ಯುವರ್ ವೆಹಿಕಲ್ ಟು ಎ ಸ್ಟೆಬಿಲೈಸ್ಡ್ ಬ್ಯಾಟರಿ ಅಂತ ಇದೆ. ಓಕೆ ಮಾಡೋಣ. Switch on the dashboard and check connection to. Okay. Switch off the dashboard to continue. ಯಾವುದು ಹಿಂಗೆ ಆಟ ಆಡ್ತಾ ಇದ್ದಿದ್ದು, ಸ್ವಿಚ್ ಆನ್ ಸ್ವಿಚ್ ಆಫ್ ಅಂದ್ಕೊಂಡು. ಪ್ರೋಟೋಕಾಲ್ ಡ್ಯಾಶ್ ತಿರ್ಗಾ ಸ್ವಿಚ್ ಆಫ್ ದ ಡ್ಯಾಶ್ ಬೋರ್ಡ್ ಅಂತ ಬರ್ತಿದೆ. ಓಕೆ, ಟಾಸ್ಕ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಓಕೆ, ನನ್ನ ಪ್ರಕಾರ ಆಗಿರುತ್ತೆ. ಇವಾಗ
ನಮ್ಮ ಬೈಕ್ ಇ ಸಿ ಯು ಇನ್ಫಾರ್ಮೇಷನ್ ಎಲ್ಲ ನಾವು ಇವಾಗ ಡೌನ್ಲೋಡ್ ಮಾಡ್ಕೋಬೇಕು. ಆ ಡಿವೈಸಿಂದ ಮೈಜಿನಿಯಸ್ ಆ್ಯಪಿಗೆ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಬಿ ಟಿ ಮೋಟೋ ವೆಬ್ಸೈಟ್ ಬರುತ್ತೆ, ಅದಕ್ಕೆ ಅಪ್ಲೋಡ್ ಮಾಡಬೇಕು. ಅವರು ನಮ್ಮ ಇ ಸಿ ಯು ಇನ್ಫಾರ್ಮೇಷನ್ನ ನೋಡಿ ಅವರು ಒಂದು ಅಪ್ಲಿಕೇಶನ್ ನಮಗೆ ಕಳಿಸ್ತಾರೆ. ಅದನ್ನು ತಿರ್ಗಿ ನಮ್ಮ ಬೈಕಿಗೆ ನಾವು ಅಪ್ಲೋಡ್ ಮಾಡಬೇಕು. ಇದೇ ನಮ್ಮ BMW ಇ ಸಿ ಇದು. ಇದನ್ನು ಇವಾಗ ಬ್ರೆಂಟಿನ ಕಳಿಸ್ಬೇಕು ನಾವು. ನೋಡಿ, ಇದೇ ಬ್ರೆಂಟಿನ್ ಅವ್ರದ್ದು ವೆಬ್ಸೈಟು. ತುಂಬ ಈಸಿಯಾಗಿದೆ, ಆರಾಮಾಗಿ ನೋಡಿ. ಇವಾಗ ನಾವು ಕಳಿಸ್ಬೇಕಾದ್ರೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೇಳ್ಕೊತಾರೆ. ಸೊ ಇದನ್ನೆಲ್ಲ ನಾವು ಟೈಪ್ ಮಾಡಿ ಎಲ್ಲ ಕಂಪ್ಲೀಟಾಗಿ ಬೈಕ್ ಡೀಟೇಲ್ಸ್ ಕೊಟ್ಟು, ಲೈಕ್ ನಾವು ಯಾವ ಪೆಟ್ರೋಲಿಂದ ರನ್ ಮಾಡ್ತೀವಿ ಎಲ್ಲನೂ ನಾವು ಅವ್ರಿಗೆ ಅಪ್ಡೇಟ್ ಮಾಡಬೇಕು. ಸೊ ಇದನ್ನೆಲ್ಲ ನೋಡಿ ಅವ್ರಿಗೆ ನಮಗೊಂದು ಒಳ್ಳೆ ಇ ಸಿ ಯುನ ಫ್ಲ್ಯಾಶ್ ಕಳಿಸ್ತಾರೆ, ಫೈಲ್ನ. ಸೊ ನೋಡಿ, ಫುಲ್ ಫಿಲಪ್ ಮಾಡಬೇಕು ಎಲ್ಲ ಬೈಕ್ ಮಾಡೆಲ್. ನೀವು ಫುಲ್ ಸಿಸ್ಟಮ್ ಹಾಕಿದ್ರಾ ಎಲ್ಲನೂ ಅವ್ರಿಗೆ ನಾವು ಅಪ್ಡೇಟ್ ಮಾಡಬೇಕು. ಸೊ ಇದನ್ನೆಲ್ಲ ಮಾಡಿದ್ಮೇಲೆ ಅವರು ನಮ್ಮ ಗಾಡಿ ಇದು ಇ ಸಿ ಯು ನಾವು ಒರಿಜಿನಲ್ ಕಳಿಸಿರ್ತೀವಲ್ಲ ಅವೆರಡು ಮ್ಯಾಚ್ ಮಾಡಿ ಆಮೇಲೆ ನಮಗೆ ಒಂದು ಒಳ್ಳೆ ಮ್ಯಾಪ್ ಕಳಿಸ್ತಾರೆ. ಆಮೇಲೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಥ್ಯಾಂಕ್ ಯು ಅಂತ ಕನ್ಫರ್ಮೇಷನ್ ಬರುತ್ತೆ. ತುಂಬ ಈಸಿಯಾಗಿರುತ್ತೆ, ಆರಾಮಾಗಿ ಮಾಡ್ಕೋಬೋದು. ಬಿ ಟಿ ಮೋಟೋ ಯೂಟ್ಯೂಬಲ್ಲೂ ಇದೆ, ಅವ್ರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅವ್ರು ಕೊಟ್ಟಿರೋ ಮ್ಯಾಪ್ನ ತಿರ್ಗಾ ಡಿವೈಸ್ಗೆ ಹಾಕ್ಕೊಂಡು ಗಾಡಿಗೆ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೊಂದು 15 ಮಿನಿಟ್ಸ್ ಆಗುತ್ತೆ, ನಿಧಾನಕ್ಕೆ ಲೋಡ್ ಆಗುತ್ತೆ. ಸೊ ಆಫ್ಟರ್ ಟ್ಯೂನಿಂಗ್ ನಿಮಗೆ ಗಾಡಿ ನಂದು ಅವಾಗ ಒಂದೇ ಸರಿ RPM ಜಾಸ್ತಿ ಆಗಿಬಿಡೋದು ಓಲ್ಡ್ ಸ್ಟಾರ್ಟ್ ಮಾಡಿದಾಗ. ಬಟ್ ಇವಾಗ ಆ ಥರ ಎಲ್ಲ ಒಂಥರ ಮೈಲ್ಡಾಗೆ ಸ್ಟಾರ್ಟ್ ಆಗುತ್ತೆ. ಸೊ ಐಬಿಯಲ್ಲಿ ಒಂದ್ಸರಿ ರನ್ ಮಾಡಿ ಚೆಕ್ ಮಾಡಬೇಕು. ನೋಡಿ, ಮೇಲೆಲ್ಲ ಎರರ್ಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಕಂಪ್ಲೀಟಾಗಿ ಫ್ಲ್ಯಾಶ್ ಆಗಿಬಿಡುತ್ತೆ ಸ್ಟಾಕ್ ಇ ಸಿ ಯು. ನೋ ಕಮ್ಯುನಿಕೇಷನ್ ವಿತ್ ಇಂಜಿನ್ ಕಂಟ್ರೋಲ್ ಅಂತ ಇದೆ. ಟ್ಯೂನೆಲ್ಲ ಫುಲ್ ಕಂಪ್ಲೀಟ್ ಆಯ್ತು ಇ ಸಿ ಯು. ಇವಾಗ ಸ್ಟಾರ್ಟ್ ಮಾಡಿ ನೋಡೋಣ ಹೆಂಗೆ ಬರೋ ಸೌಂಡ್ ಅಂತ. ನೋಡಿ, ನನ್ನ ಲಾಸ್ಟ್ ಲಾಗಲ್ಲಿ ಇಂಜಿನ್ದು ಚೆಕ್ ಲೈಟ್ ಆನ್ ಆಗಿರೋ ಸಿಂಬಲ್ ಬರ್ತಿತ್ತು. ಸೊ ಇವಾಗ ನೋಡಿ ತೋರಿಸ್ತಿಲ್ಲ ಇಂಜಿನ್ ಚೆಕ್ ಲೈಟ್ ಇವಾಗ. ಸೊ ಎರರ್ಸ್ ಎಲ್ಲ ಹೋಗಿದೆ. ಸೊ ಗಾಡಿನೂ ಒಂಥರ ಎಕ್ಸಾಸ್ಟ್ ನಿಮಗೆ ಸ್ಮೂತ್ ಸೌಂಡ್ ಕೇಳಿಸಿದೆ.